ನಮಸ್ಕಾರ ಸ್ನೇಹಿತರೆ ಹಾಗೂ ನಮಸ್ಕಾರ ನಮ್ಮ ರೈತ ಬಾಂಧವರೇ. ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಏನೋ ರಾಜಕೀಯದವರು ಈ ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ನಗರದ ಹೊರವಲಯಗಳಲ್ಲಿ ಏನು ಬೆಂಗಳೂರು ಸುತ್ತಮುತ್ತ ನಮ್ಮ ಬಿಡದಿ ಆಗಿರ್ಬೋದು, ನಮ್ಮ ದೊಡ್ಡಬಳ್ಳಾಪುರ ಆಗಿರ್ಬೋದು, ನಮ್ಮ ದೊಡ್ಡಬಳ್ಳಾಂಗ್ಲ, ನಮ್ಮ ದೇವನಹಳ್ಳಿ, ಈ ಥರ ಹೊರವಲಯದಲ್ಲಿ ತುಂಬ ನಮ್ಮ ರೈತರು ತುಂಬ ವೈಜ್ಞಾನಿಕವಾಗಿ ಕೃಷಿ ಮಾಡ್ತಿದ್ದಾರೆ. ವೈಜ್ಞಾನಿಕವಾಗಿ ಕೃಷಿ ಮಾಡಿ ಇಡೀ ನಮ್ಮ ಕರ್ನಾಟಕ ಅಲ್ಲ, ಹೊರದೇಶಗಳಿಗೂ ಸಹ ತರಕಾರಿಗಳನ್ನ ಮಾರಾಟ ಮಾಡ್ತಿದ್ದಾರೆ. ಅಷ್ಟು ಮುಂದುವರೆದಿದ್ದಾರೆ ರೈತರು. ಯಾಕೆ ರೈತರ ಭೂಮಿನ ಕಿತ್ಕೊಂಡು ಅವ್ರ ನೆಮ್ಮದಿನ ಹಾಳು ಮಾಡ್ತೀರಾ? ರೈತರನ್ನ ಇರೋಕ್ಕೆ ಬಿಡಿ. ರೈತರ ಜಮೀನು ಕಿತ್ಕೊಂಡು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಮಾಡ್ಕೊಂಡು, ಒಳ್ಳೆ ಸಿಟಿಗಳನ್ನ ಮಾಡ್ಕೊಂಡು, ಕ್ವೀನ್ ಸಿಟಿಗಳು ಮಾಡ್ತಾ ರೈತರ ಬದುಕನ್ನು ಯಾಕೆ ಬಿದ್ದಿತ್ತೀರ ನೀವೆಲ್ಲ? ನಿಮ್ಮ ಆಸ್ತಿಗಳಿದಾವಲ್ಲ, ಆ ಆಸ್ತಿಗಳನ್ನ ಸಿಟಿ ಮಾಡ್ಕೊಳ್ಳಿ, ಆ ಆಸ್ತಿಗಳನ್ನ ಕ್ವೀನ್ ಸಿಟಿ ಮಾಡ್ಕೊಳ್ಳಿ. ಯಾರು ಕೇಳಕ್ಕೆ ಬರ್ತಾರೆ? ಯಾಕೆ ಈ ರೈತರ ಬದುಕು ಸ್ವಾಮಿಗಳೇ, ರೈತರ ಬದುಕು ಅವತ್ತಿಂದ ಅವ್ರ ತಾತ ಮುತ್ತಾತನ ಕಾಲದಿಂದ ನೆಮ್ಮದಿಯ ಜೀವನ ಮಾಡ್ಕೊಂಡು, ಏನೋ ಬೆಳಗ್ಗೆ ಮುದ್ದೆ ತಿನ್ಕೊಂಡು, ಆರೋಗ್ಯ ಊಟ, ಒಳ್ಳೆ ತರಕಾರಿ ಊಟ ತಿನ್ಕೊಂಡು, ಒಂದು ಗುಡ್ಸ್ತಲ್ಲೋ ಒಂದು ಸಣ್ಣ ಮನೆಯಲ್ಲೋ ಹಸು ಕಟ್ಕೊಂಡು, ಒಳ್ಳೆ ಆರೋಗ್ಯ ಅಂತ ಹಾಲು ಕೊಟ್ಕೊಂಡು, ಬೇಕಂತ ತರಕಾರಿ ಬೆಳ್ಕೊಂಡು, ಆ ಹಿತ್ತಲುಗಳು, ಆ ತಿಪ್ಪೆ, ಈ ಕೃಷಿ ನೋಡಿ. ನಂದೇ ನಮ್ಮ ತೋಟ ನೋಡ್ತೀನಿ ನಾನು ನಿಮಗೆ. ನೋಡಿ ಒಂದ್ಸರಿ ನಾವು ಎಂಥ ಮಿಶ್ರ ಬೆಳೆ ಬೆಳೆದಿದ್ದೀವಿ. ಟೊಮಾಟೊ ಬೆಳೆದಿದ್ದೀವಿ, ಶುಂಠಿ ಬೆಳೆದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಕೋಸನ್ನು ಸಹ ಬೆಳೆದಿದ್ದೀವಿ. ಆಯಿತಾ, ರಾಗಿ ಬೆಳಿತೀವಿ, ಅಡಿಕೆ ಇದೆ, ಬಾಳೆ ಇದೆ. ರೈತರ ಬದುಕನ್ನು ಆಗಿರೋಕ್ಕೆ ಬಿಡಿ. ನೀವು ಸಿಟಿ ಮಾಡ್ತೀರಾ, ಕ್ವೀನ್ ಸಿಟಿ ಮಾಡ್ತೀರಾ, ದೊಡ್ಡ ದೊಡ್ಡ ಸಿಟಿಗಳನ್ನ ಮಾಡಿ, ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ, ಹೊರ ರಾಜ್ಯಗಳನ್ನ ಬಂದು ಇಲ್ಲಿ ಬಂದು ಅವರು ಠಿಕಾಣಿ ಊರ್ಕೊಂಡು ಅಪಾರ್ಟ್ಮೆಂಟಲ್ಲಿ ರಾಜ್ಯಭಾರ ಮಾಡ್ಕೊಂಡು ಗಲಭೆ ಎಬ್ಬಿಸ್ಕೊಂಡು ಕೂತ್ಕೊಂತಾರೆ ಹೊರ ರಾಜ್ಯದವರು. ಅವ್ರು ಬಂದು ಇಲ್ಲಿ ಲಾಭ ಮಾಡ್ಕೊತಾರೆ ಹೊರತು ಇಲ್ಲಿ ರೈತರಿಗೆ ಲಾಭ ಆಗಲ್ಲ. ದೇವನಹಳ್ಳಿ ಆಗಿರ್ಬೋದು, ಬಿಡದಿ ಆಗಿರ್ಬೋದು, ದೊಡ್ಡಬಳ್ಳಾಪುರ, ನಮ್ಮ ದೊಡ್ಡಬಳ್ಳಾಂಗ್ಲ ಸುತ್ತಮುತ್ತ ಏನು ಬೆಂಗಳೂರಿನ ಪಕ್ಕದಲ್ಲಿದ್ದೀವಿ ನಾವೆಲ್ಲ. ನಮಗೊಂದು ಶಾಪ್ ಆಗಿಬಿಟ್ಟಿದೆ. ಈಗ ಭಯ ಕಾಡ್ತದೆ, ಯಾವಾಗ ಯಾರು ಜಮೀನು ಅಕ್ವೈರ್ ಮಾಡ್ಕೊತಾರಂತ. ದಯವಿಟ್ಟು ರಾಜಕೀಯದವರು, ರಾಜಕೀಯ ನಾಯಕರು, ಜನನಾಯಕರು ದಯವಿಟ್ಟು ಏನು ರೈತರ ಭೂಮಿಗಳನ್ನ ಬಿಟ್ಟು ಬರಡು ಭೂಮಿಗೆ ಹೋಗಿ ಅಲ್ಲಿ ಸಿಟಿ ಮಾಡಿ. ಆಯಿತಾ, ಯಾರು ಬೇಡನ್ನಲ್ಲ. ಅಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿ, ನಿಮ್ಮನ್ನು ಯಾರೂ ಕೇಳಲ್ಲ. ಆದರೆ ತಮ್ಮ ಬದುಕನ್ನೇ ಭೂಮಿಗೋಸ್ಕರ ಕಷ್ಟಪಟ್ಟು ದುಡಿತಿರೋ ರೈತರಿಗೆ, ರೈತ ಮಹಿಳೆಯರಿಗೆ, ರೈತರ ಮಕ್ಕಳಿಗೆ ದಯವಿಟ್ಟು ಅನ್ಯಾಯ ಮಾಡಬೇಡಿ. ಅದು ಬಿಡದಿ ಆಗಲಿ, ಸುತ್ತಮುತ್ತ ಯಾವುದೇ ಆಗಲಿ, ಬರಡು ಭೂಮಿಯಲ್ಲಿ ಮಾಡಿ. ನಿಮ್ಮ ಕೈಗಾರಿಕೆಗಳನ್ನ, ನಿಮ್ಮ ಆಧುನೀಕರಣ, ನಿಮ್ಮ ಸಿಟಿಗಳನ್ನೆಲ್ಲ ಅಲ್ಲಿ ಮಾಡಿ. ದಯವಿಟ್ಟು ಬೇಡ. ನಾವೆಲ್ಲ ಸುಂದರವಾದ ಬದುಕು ಕಟ್ಕೊಂಡಿದ್ದೀವಿ. ನಾವೆಲ್ಲ ಬದುಕ್ತಿರೋದು ರೈತರ ಮಕ್ಕಳು ಹೇಳ್ಕೊಂಡು ನಮ್ಗೆ ಹೆಮ್ಮೆ ಇದೆ. ನಾವು ಯಾವ ರಾಜಕಾರಣ ಮನೆ ಮಕ್ಕಳಿಗೂ ಯಾವ ರೈತರು ಹೋಗಲ್ಲ ಜಮೀನು ಕೊಡ್ತೀವಿ ಅಂತ. ಕೆಲವರನ್ನ ಹೋಗ್ಬೋದು. ದಯವಿಟ್ಟು ಯಾರು ಯಾವ ಜಮೀನನ್ನು ಮಾರ್ಕೊಬೇಡಿ, ಮತ್ತು ಜಮೀನನ್ನು ಕೊಡೋಕೆ ಸಹ ಹೋಗಬೇಡಿ. ಕೊಟ್ಟರೆ ನಿಜವಾಗ ನಿಮ್ಮದೇ ಹಾಳು ಮಾಡ್ಕೊತೀರ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ರೈತ ಕುಟುಂಬದವರು ಹೊಲದಕ್ಕೆ ಹೋದ್ರೆ ಸಾಯಂಕಾಲದವ್ರಿಗೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಯಾಕಂತ ಭೂಮಿ ಎಲ್ಲ ಕಿತ್ಕೊಂಡು ರೈತ ಬದುಕನ್ನ ಬೀದಿಗೆ ತಳ್ತೀರಿ. ದಯವಿಟ್ಟು ನನ್ನ ವೈಯಕ್ತಿಕ ಮನವಿ ಏನಂದರೆ, ಯಾರು ರೈತರಿದ್ದಾರೆ, ರೈತ ಮಕ್ಕಳಿದ್ದಾರೆ, ರೈತ ಕುಟುಂಬಗಳಿದ್ದಾವೆ, ದಯವಿಟ್ಟು ಅವನ್ನ ಹಾಗೆ ಬಿಡಿ. ಮುಂದಿನ ಪೀಳಿಗೆಗೆ ಸ್ವಾಮಿ ನಿಜವಾಗಲೂ ಆಯಿತಾ, ರೈತ ಕುಟುಂಬನ ನೀವೆಲ್ಲೋ ಎಕ್ಸಿಬಿಷನಲ್ಲೋ ಅಥವಾ ಒಂದು ಏನೋ ವಸ್ತು ಸಂಗ್ರಹಾಲಯದಲ್ಲೋ ನೋಡ್ಬೇಕಾಗ್ತದೆ. ರೈತ ಕುಟುಂಬಗಳನ್ನ ನೀವು ಇವತ್ತು ಬೀದಿ ಪಾಲು ಮಾಡಿದ್ರೆ ನಿಜವಾಗೂ ದೇಶ ಉಳಿಯೋಲ್ಲ. ನೀವು ವೈಜ್ಞಾನಿಕರಣ, ನಿಮ್ಮ ಕಟ್ಟಡಗಳು, ನಿಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇದ್ದರೆ ಜನ ಬದುಕೋದಲ್ಲ. ಅದು ಐಷಾರಾಮಿ ಬದುಕು. ರೈತ ಇಲ್ಲ ಅಂದರೆ ನಿಜವಾಗ್ಲೂ ಅನ್ನ ಸಿಗಲ್ಲ, ನೀವು ಬೇಕಾದ ತರಕಾರಿ ಸಿಗಲ್ಲ, ಕುಡಿಯೋಕೆ ಹಾಲು ಸಿಗೋಲ್ಲ. ದಿನನಿತ್ಯದ ಆಹಾರ ಕೊಡದೆ ಎಷ್ಟಾಗುತ್ತೆ ಗೊತ್ತಾ? ಹೊರದೇಶನ ತರಿಸ್ಕೊಬೇಕಾಗ್ತದಲ್ಲ ನೀವು. ದಯವಿಟ್ಟು ನನ್ನ ಕಳಕಳಿಯ ಮನವಿ ಏನಂದರೆ, ದಯವಿಟ್ಟು ರಾಜಕೀಯ ನಾಯಕರು ನಮ್ಮ ರೈತರ ಭೂಮಿಗಳನ್ನ ದಯವಿಟ್ಟು ಬಿಟ್ಟು ನೀವು ಬೇರೆ ಬಯಲುಸೀಮೆ ಆಗಿರ್ಬೋದು ಅಥವಾ ನಿಮ್ಮ ಜಮೀನುಗಳಾಗಿರ್ಬೋದು ಬಿಟ್ಕೊಡಿ, ದೊಡ್ಡ ನಗರಗಳನ್ನು ಕಟ್ಟಿ. ಆಯಿತಾ, ರೈತರ ಭೂಮಿಗೆ ಕೈ ಹಾಕೋಬೇಡಿ. ದಯವಿಟ್ಟು ರೈತರು ಇಡೀ ಶಾಪ ನಿಮ್ಮ ಕುಟುಂಬ ಸರ್ವನಾಶ ಮಾಡ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.